ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಆಗಿತ್ತು. ಸೊ ಆ ಸಿನಿಮಾ ಏನಾಯ್ತು, ಈ ಸಿನಿಮಾ ಮುಹೂರ್ತ ಆಗಿರೋದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡೋದಾದ್ರೆ ಸರ್. ಹೌದು, ಅಂದ್ರೆ ಇದು ನಾನು ನಿಮ್ಮ ಮುಂದೆ ಇದು ಎರಡನೇ ಸಲ ಕೂರ್ತಾ ಇರೋದು. ಫಸ್ಟು ನೀವು ಹೇಳ್ದಂಗೆ ಬಂಡೆ ಮಹಾಕಾಲಮದಲ್ಲಿ, ಪ್ಲಸ್ ಅಲ್ಲಿ ಒಂದು ಟೀಸರು ಲಾಂಚ್ ಮಾಡಿ ಅವಾಗ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಇದೇನಾಯ್ತು ಅಂದರೆ ನಾನು ಬರಿತಾ ನಾನು ಇನ್ಫ್ಯಾಕ್ಟ್ ಮಹಾಬಲಿಪುರಮಿಗೆ ಹೋಗಿದೆ. ಅದಕ್ಕೆ ಅಲ್ಲಿ ನಾನು ನಮ್ಮ ರೈಟರ್ಸು ಸುದೀಪ್ ಸರ್ ಜೊತೆ ಇದ್ದು ಆ ಒಂದು ವಾತಾವರಣದಲ್ಲಿ ಇದ್ದೆ, ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ, ಒಂದು ಕ್ರಿಯೇಟಿವ್ ಅಟ್ಮಾಸ್ಫಿಯರಲ್ಲಿ ಇದ್ದೆ ಬರೆಯೋಣ ಅಂತ ಇತ್ತು. ಅದು ಬರಿತಾ ದ ಸ್ಕ್ರಿಪ್ಟ್, ಆ ಎಕ್ಸ್ಪ್ಯಾನ್ಸ್ ತುಂಬ ದೊಡ್ಡದಾಯಿತು ಸರ್. ದ ಸ್ಕೇಲ್ ಆಫ್ ದ ಸಿನಿಮಾ ತುಂಬ ದೊಡ್ಡದಾಯಿತು. ನನ್ನ ಫಸ್ಟ್ ಸಿನಿಮಾ ಆಗಿದ್ದರಲ್ಲಿ ಐ ಡಿಂಟ್ ವಾಂಟ್ ಟು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಆಗುತ್ತಾ ಬೇಡ ಅನ್ನೋ ಒಂದು ಇದರಲ್ಲಿ ಬೇಡ ಅಂತ KP ಸರ್ ಆಗಿರಲಿ, ಲಹರಿ ಸಂಸ್ಥೆ ಆಗಿರಲಿ, ಒಂದಿನ ಕರೆದು ನಾನು ಹೇಳಿದೆ, ಸೊ ನೋಡಿ ಸರ್ ಈ ಥರದ್ದು ಇದೆ, ನಂಗೆ ಇನ್ನೊಂದು ಚೂರು ಟೈಮ್ ಕೊಡಿ ಪ್ಲಸ್ ನಾನು ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ಡೈರೆಕ್ಷನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಇನ್ನೊಂದು ಚೂರು ಟೈಮ್ ಬೇಕು ಅಂತ ಹೇಳಿ ಅವರು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ. ಈಗ ಖಂಡಿತವಾಗ್ಲೂ ಮಾಡಿ, ನಿಮ್ಮ ಟೈಮ್ ತೊಗೊಳ್ಳಿ, ಬಟ್ ಅದೇ ಸ್ಕೇಲಿಗೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಅಂತ ಹೇಳಿದ್ರು. ಐ ಸೆಡ್ ಖಂಡಿತವಾಗ್ಲೂ ಸರ್, ನಾವು ಬರ್ದಿರೋದನ್ನ ಹಂಗೆ ಮಾಡ್ತೀವಿ, ಬಟ್ ಅದೇ ಇಟ್ ಈಸ್ ಓನ್ಲಿ ದ ಟೈಮ್ ಸರ್. ದ ಡ್ಯೂರೇಷನ್ ಆಫ್ ದ ಮೂವಿ ಆ್ಯಂಡ್ ದ ಶೂಟ್ ವಿಡ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಒಬ್ಬ ನಿರ್ದೇಶನಕ್ಕಾಗಿ ಐ ವುಡ್ ಹ್ಯಾವ್ ಟು ಬಿ ದೇರ್ ದ ಹೋಲ್ ಟೈಮ್. ಸೊ ಆ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಡಿಸೈಡೆಡ್ ಟು ಡೂ ದ್ಯಾಟ್ ಆಸ್ ಮೈ ಥರ್ಡ್ ಆರ್ ಫೋರ್ತ್ ಫಿಲ್ಮ್, ಬಟ್ ಇಟ್ ಇಸ್ ಹ್ಯಾಪ್ನಿಂಗ್ ಫಾರ್ ಶೋ. ಆ್ಯಕ್ಚುಲಿ ಅದು ಶ್ರೀಕಾಂತ್ ಅವ್ರಿಗೆ, ನವೀನ್ ಮನೋಹರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಅವರು ಸಂಚಿತ್ನ ಲಾಂಚ್ ಮಾಡಿದ್ರು ಸತ್ಯ, ಬಟ್ ನಾವು ಹೋಗಿ ಕೇಳಿದಾಗ ಇದು ಸರ್ರು ಒಟ್ಟು ಫಸ್ಟು ಹ್ಯಾವ್ ಟು ಅವ್ರಿಗೊಂದು ಥ್ಯಾಂಕ್ಸ್ ಅನ್ಬೇಕು. ಬಿಕಾಸ್ ಬಿಟ್ಕೊಟ್ರು, ನೀನು ತಾನೇ ಮಾಡು ಕಾರ್ತಿಕ್ ಅಂತ ಶ್ರೀಕಾಂತ್ ಬಿಟ್ಕೊಟ್ರು. ಸೊ ಥ್ಯಾಂಕ್ ಯು ಶ್ರೀಕಾಂತ್, ಎಂಟೈರ್ ಟೀಮ್, ಶ್ರೀಕಾಂತ್ ಆಗಲಿ, ನಾಗಿ ಆಗಲಿ, ಮತ್ತು ಲಹರಿ ಸಂಸ್ಥೆ ಆಗಲಿ, ಎಲ್ಲರಿಗೂ ಥ್ಯಾಂಕ್ ಯು. ಸಂಚಿತ್, ಈ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಹೇಳಿದ್ರೆ ಹೇಗಿರುತ್ತೆ ಅಂತೇಳಿ. ಮೈಸೂರು ಕತೆ ಅಂತ ಹೇಳ್ತಾ ಇದ್ರೆ, ಹಾಗಾಗಿ ಲುಕ್ ವೈಸ್ ನೋಡಿದಾಗ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗೆ ಅದು ಸರ್, ಅದ ಪ್ಲ್ಯಾನ್ ಇರೋದು 5th ಫೆಬ್ರಿಗೆ. ಅಂದರೆ ನಮ್ಮ ಸಿನಿಮಾದ ಎಲ್ಲ ಒಂದು ಫ್ಲೇವರ್ ಆಗಿರಲಿ, ಆ ಒಂದು ಜಲಕಲ್ಲಿ ಬಿಡಬೇಕು ಅಂತ ಒಂದು ಆಸೆ ಇದೆ. ಇವ್ರು ಹೇಳ್ದಂಗೆ ಒಂದು 2001 2011 ನಾನು ಆ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಆ ಟೈಮ್ ಪೀರಿಯಡ್, ಅದು ಬೇರೆ. ಮೈಸೂರು ಮೆಟ್ರೋಪಾಲಿಟನ್ ಸಿಟಿನೂ ಅಲ್ಲ, ಅದು ಬೆಂಗಳೂರು ಥರ ಬೆಳೆದಿರಲಿಲ್ಲ ಆ ಟೈಮಲ್ಲಿ. ಸೊ ಮೈಸೂರು ಆ ಒಂದು ಟೈಮ್ ಪೀರಿಯಡ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಒಂದು ಮಜಾ ಇದೆ, ಒಂದು ಚಾಲೆಂಜ್ ಇದೆ. ಸೊ ದ್ಯಾಟ್ ಈಸ್ ದ ಎಕ್ಸೈಟಿಂಗ್ ಪಾರ್ಟ್. ಆ ಒಂದು ಎಂಟೈರ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಮೂವಿ ಎನ್ಕ್ಯಾಪ್ಸುಲೇಟ್ ಮಾಡಿ ಒಂದು ಫೆಬ್ರವರಿ 5th ಒಂದು ರಿಲೀಸ್ ಮಾಡೋಣ ಅಂತಿದ್ದೀವಿ. ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡೋಣ ಅಂತಿದ್ದೀವಿ ವಿತ್ ದ ಟೈಟಲ್ ಆಫ್ ದ ಮೂವಿ. ಕ್ಯಾರೆಕ್ಟರ್ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರು. ಅಂದರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸು ಪ್ಲಸ್ ಇವ್ರು ಬರೆದಿರೋ ಕ್ಯಾರೆಕ್ಟರಿಸ್ಟಿಕ್ಸು ಯಾಕೋ ಒಂಥರ ಸಿಮಿಲರ್ ಆಗಿತ್ತು. ಸೊ ದ್ಯಾಟ್ ಈಸ್ ವಾಟ್ ಮೇಡ್ ಮೀ ಡ್ರಾ ಟು ದಿಸ್ ಕ್ಯಾರೆಕ್ಟರ್. ಸರ್, ನಿರ್ದೇಶಕರು, ನಿಮ್ಮ ಪೋಸ್ಟ್ರು ಕರ್ನಾಟಕದೊಳಗಿರುವಂಥ ಒಂದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಮೈಸೂರು ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಬೆಂಕಿ ಜ್ವಾಲೆ, ಕಾಡ್ಗಿಚ್ಚ, ಏನು ಪ್ರತಿನಿಧಿಸುತ್ತೆ ಆ ಎರಡು? ಆ ವ್ಯೂ ಎಲ್ಲಿಂದ ಕಾಣುತ್ತೆ ಅಂತ ಅಂದ್ರೆ, ಚಾಮುಂಡಿ ಬೆಟ್ಟದ ಮೇಲಿಂದ ನೋಡಿದ್ರೆ ಕಾಣೋ ವ್ಯೂ ಅದು. ನಮ್ಮ ನಮ್ಮ ಹೀರೋ ಅಲ್ಲಿ ನಿಂತಿದ್ದಾರೆ. ಸೊ ಇಷ್ಟೇ ಹೇಳಕ್ಕಾಗದ, ಅಂದ್ರೆ ಜಾಸ್ತಿ ಏನು ಹೇಳಕ್ ಇಷ್ಟ ಇಲ್ಲ ಇವತ್ತು. ಆದ್ರೆ ಒಂದ್ ಕಡೆ ಬೆಂಕಿ ಇದೆ, ಒಂದ್ ಕಡೆ ಮೈಸೂರು ಅರಮನೆ ಇದೆ, ಅರಮನೆ ಲೈಟ್ ಅಲ್ಲಿ ಹೊಳಿತಾ ಇದೆ, ಒಂದ್ ಕಡೆ ಬೆಂಕಿ ಇದೆ. ಸೊ ಆ ಬೆಂಕಿ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ, ಅಂಡ್ ಇವನ ಕಣ್ಣಲ್ಲಿ ಕಾಣ್ತಾ ಇರೋ ಒಂದು ಅರಮನೆ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ. ಅದು ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂತ ನಾವು ಕ್ಲಿಯರ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆದ್ರೆ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರೋದು. ಥ್ಯಾಂಕ್ ಯು ಈ ಪ್ರಶ್ನೆ ಕೇಳಿದ್ದಕ್ಕೆ. ಸರ್, ಸಂಚಿತ್ ಅವರೇ, ಅಂದ್ಕೊಂಡಂಗಾಗಿದ್ರೆ ಬರೋಬ್ಬರಿ ಒಂದು 8 ವರ್ಷದ ಹಿಂದೆನೇ ನೀವು ಇಂಡಸ್ಟ್ರಿಗೆ ಬರಬೇಕಾಗಿತ್ತಾ ಅಂತ? ಹಲೋ, ಕೇಳಿಸ್ತಿದ್ಯಾ ಸರ್? ಹಲೋ, ಸಾರಿ ಸರ್, ನನಗೆ ಸರ್ ಕೇಳ್ತಿಲ್ಲ ಸರ್. ಹೇಳಿ ಸರ್. ಅದೇ ಅಂದ್ಕೊಂಡಂಗಾಗಿದ್ರೆ, ಯಾಕಂದ್ರೆ ನಂಗೆ ನೆನಪಿರೋ ಹಾಗೆ 8 ವರ್ಷದ ಹಿಂದೆನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ. ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು? ಸೊ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ಕೊಟ್ಟಿರೋಂಥ ಸಜೆಷನ್ಸ್ ಏನಾಗಿದೆ, ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ? ಇಂಡಸ್ಟ್ರಿ ಪರಿಸ್ಥಿತಿ ಅಂದರೆ, ನಾನು ಐ ಬಿನ್ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅಂದರೆ ಇದ್ದೋಣ ಅಂತ ಅಲ್ಲ, ಬಟ್ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾದು ಇಟ್ಸ್ ಅ ಟ್ರೆಂಡ್, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಫ್ಯಾಷನ್ ಥರ ಅದು. ಸೊ ನಮ್ಮದು ಒಂದೇ ಒಬ್ಬ ಅಂದರೆ ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನೆಂದರೆ, ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಖಂಡಿತವಾಗ್ಲೂ ಇವತ್ತು ನಾವು ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೋ ಅಂದರೆ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ. ಸೊ
ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ. ಅವರು ಕೇಳ್ತಾರೆ, ಕತೆ ಬಗ್ಗೆ ಹೇಳ್ತಾರೆ, ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಹೊರತು ಬಿಟ್ಟು ನನಗೆ ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ. ತಪ್ಪು ಮಾಡಿ ಅದರಿಂದ ಕಲಿಬೇಕು ಅಂತಲೂ ಹೇಳ್ತಾರೆ. ಸೊ ದಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್. ಪ್ಲಸ್ ಅವ್ರು ನೋಡಿ ಆ ಡೆಡಿಕೇಶನ್ is something that I want to imbibe.